ನಾವಿರೋದು ಹೀಗೆ ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ನಾನಿವಾಗ ನಗರ್ತರ್ ಪೇಟೆಯಲ್ಲಿ ಇರುವ ಶತಮಾನಗಳ ಇತಿಹಾಸ ಹೊಂದಿರುವ ವಿಶ್ವಪ್ರಸಿದ್ಧ ಬೆಂಗಳೂರು ಕರಗ ನಡೆಯುವ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀನಿ. ಕರಗ ಬಂತಮ್ಮ ಆದಿಶಕ್ತಿ ಕರಗ, ಕರಗ ಬಂತಮ್ಮ ಆದಿಶಕ್ತಿ ಕರಗ. ಇಲ್ಲಿ ಯಾರೋ ಬೈಕ್ ರೈಡರ್ಸು ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಂಡು ಒಂದು ಲಾಂಗ್ ರೈಡಿಗೆ ಹೋಗ್ತಾ ಇದ್ದಾರೆ ಅನಿಸುತ್ತೆ. ನನ್ನ ಕಡೆಯಿಂದನೂ ಅವ್ರಿಗೆ ಹ್ಯಾಪಿ ಜರ್ನಿ. ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಡೆಯುವ ಕರಗವು ಕರ್ನಾಟಕದ ಪ್ರಸಿದ್ಧ ಜಾನಪದ ಆಚರಣೆಯಾಗಿದ್ದು ವಿಶ್ವಪ್ರಸಿದ್ಧ ಹೊಂದಿದೆ. ಈ ಕರಗದ ಉತ್ಸವವನ್ನು ಮಹಾಕಾವ್ಯ ಮಹಾಭಾರತದಲ್ಲೂ ಹೇಳಲಾಗಿದೆ. ಇದನ್ನು ಮತ್ತೊಮ್ಮೆ ತಿಳ್ಕೊಳ್ಳೋಣ. ಈಗ ತಿಂಡಿ ತಿನ್ನೋ ಸಮಯ. ನಾನು ಈ ದೇವಸ್ಥಾನ ಹತ್ರ ಇರೋ ಒಂದು ಹೋಟ್ಲು ಬಗ್ಗೆ ತಿಳ್ಕೊಂಡೆ. ಈ ಹೋಟ್ಲು ಚಿಕ್ಕದಾದ್ರೂ ಇಲ್ಲಿ ಸಿಗುವ ತಿಂಡಿ ಟೇಸ್ಟು ದೊಡ್ಡದು. ಈ ಹೋಟ್ಲಲ್ಲಿ ಸಿಗುವ ಕೆಲವು ತಿಂಡಿಗಳ ಹೆಸರು ನನ್ನ ತುಂಬ ಅಟ್ರ್ಯಾಕ್ಟ್ ಮಾಡ್ತಾವೆ. ಈ ಹೋಟ್ಲು ಬಗ್ಗೆ ಮತ್ತು ಈ ತಿಂಡಿ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ. ಮೊದಲು ಆ ಹೋಟ್ಲು ಯಾರು ಗೊತ್ತಾ? ಈ ಹೋಟ್ಲು ಪಕ್ಕದಲ್ಲಿ ಮತ್ತು ಎದುರುಗಡೆನೂ ದೇವಸ್ಥಾನ ಇದೆ. ಈ ಮುದ್ದಣ್ಣ ಹೋಟೆಲ್ಲು 1968 ಪ್ರಾರಂಭವಾಯಿತು. ಈಗ ಈ ಹೋಟ್ಲು ಫ್ಯಾಮಿಲಿದು ಬೇರೆ ಬೇರೆ ಕಡೆ ಬ್ರಾಂಚಸ್ ಕೂಡ ಇದೆ. ಈಗ ನಾನು ನಿಮ್ಮನ್ನ ತುಂಬ ಹಳೇದಾದ ಹೋಟ್ಲಿಗೆ ಕರ್ಕೊಂಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಟೈಮ್ ಆಯಿತು, ಜನ ಹೋಟ್ಲಿಗೆ ತುಂಬ್ತಾ ಇದ್ದಾರೆ. ಈ ಹೋಟ್ಲು ಬಗ್ಗೆ ಮತ್ತು ಇಲ್ಲಿ ಸಿಗುವ ತಿಂಡಿ ಬಗ್ಗೆ ನಾನು ಇವಾಗ ಮಾತು ಸ್ಟಾರ್ಟ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಗುರು ಹಿರಿಯರಿಗೆ ನನ್ನ ನಮಸ್ಕಾರಗಳು. ವೆಲ್ಕಮ್ ಟು ಸೂಪ್ರಿ ಟೆಕ್ಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಗರಪೇಟೆಯಲ್ಲಿದ್ದೀನಿ. ನೋಡಿ, ನಾನು ಹಿಂದೆ ಕಾಣ್ತಾ ಇದೆಯಲ್ಲ, ಅದೇ ಹೋಟೆಲ್ ಮುದ್ದಣ್ಣ. ಇದು ಚಿಕ್ಕದಾಗಿ ಚೊಕ್ಕವಾಗಿದೆ ಮತ್ತು ತುಂಬ ಟೇಸ್ಟಿಯಾಗಿದೆ ಅಂತ ಕೇಳಿದ್ದೀನಿ. ಇಲ್ಲಿ ಏನೇನು ಸಿಗುತ್ತೆ ಅಂದರೆ, ನಾನಿಲ್ಲಿ ಯಾವತ್ತೂ ಕೇಳದೆ ಇರೋ 3 ತಿಂಡಿ ನನ್ನ ಅಟ್ರ್ಯಾಕ್ಟ್ ಮಾಡ್ತಾವೆ. ಅದು ಯಾರು ಗೊತ್ತಾ? ತ್ರಿಮೂರ್ತಿ, ಶಂಕರ್ ಗುರು ಮತ್ತು ಚತುರ್ಮುಖ. ಬನ್ನಿ ಅದು ಹೇಗೆ ಮಾಡ್ತಾರೆ ಅಂತ ತಗೊಂಡು ಟೇಸ್ಟ್ ಮಾಡೋಣ. ಇಲ್ಲಿ ಜಾಸ್ತಿ ಪಾರ್ಸಲ್ ಹೋಗುತ್ತೆ. ಇವರು ತಿಂಡಿನ ಪಾರ್ಸಲ್ ಮಾಡೋ ರೀತಿ ನನಗೆ ತುಂಬ ಇಷ್ಟ ಆಯಿತು. ನೋಡಿ, ಇವರು ತಿಂಡಿ ಪಾರ್ಸಲ್ನ ಪಟ್ನ ಥರ ಕಟ್ಟಿಟ್ಟಿದ್ದಾರೆ. ಅದು ಓಪನ್ ಮಾಡಿದಾಗ ನಮಗೆ ಈ ಥರ ಕಾಣಿಸುತ್ತೆ. ನೋಡಿ, ಇಲ್ಲಿ ತಿಂಡಿ ಕೊಡ್ತಾ ಇರೋರು 1968 ಪ್ರಾರಂಭವಾದ ಈ ಮುದ್ದಣ್ಣ ಹೋಟೆಲ್ನ ಓನರ್. ಮೊದಲು ಈ ಹೋಟೆಲ್ನ ಇವ್ರ ತಾತ ಸ್ಟಾರ್ಟ್ ಮಾಡಿದ್ರಂತೆ. ಈ ಹೋಟ್ಲಲ್ಲಿ ಒಳಗಡೆ ಕೂಡ ಕೂತ್ಕೊಂಡು ತಿನ್ನೋದಕ್ಕೆ ಒಂದು ಚಿಕ್ಕದಾದ ಜಾಗ ಮಾಡಿದ್ದಾರೆ. ನಾನು ಎಷ್ಟೊತ್ತು ಕಾಯ್ದರೂ ಇಲ್ಲಿ ಜನ ಕಡಿಮೆನೇ ಆಗ್ತಾಯಿಲ್ಲ. ಅದಕ್ಕೆ ತಿಂಡಿ ತೊಗೊಳೋಣ ಅಂತ ಒಳಗಡೆ ನುಗ್ದೆ. ಹೋಟ್ಲು ಮೆನು ನೋಡಿ, ನನ್ನ ಫೇವ್ರೇಟು ತ್ರಿಮೂರ್ತಿ, ಶಂಕರ್ ಗುರು ಬರೆದಿದ್ದಾರೆ. ತ್ರಿಮೂರ್ತಿ ತಿಂಡಿ ಕೊಡಿ. ನೋಡಿ, ಲೈನ್ ಎಷ್ಟು ಚೆನ್ನಾಗಿದೆ. ಪಾರ್ಸಲ್ ಅಲ್ಲ, ಇಲ್ಲ 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 ಓಕೆ ಕೊಡಿ. ಹಾಂ, ಹಿಂಗಾರ ನೋಡಿ, ಇಲ್ಲಿ ನನಗೆ ಜಸ್ಟ್ ಮಿಸ್ ಆಯಿತು. ತ್ರಿಮೂರ್ತಿ ಖಾಲಿ, ಶಂಕರ್ ಗುರು ಸಿಕ್ತು. ಥ್ಯಾಂಕ್ ಯು ಅಂಕಲ್. ನಾನು ತ್ರಿಮೂರ್ತಿ ಕೇಳಿದೆ. ಅವರು ತ್ರಿಮೂರ್ತಿ ಖಾಲಿಯಾಗಿದೆ, ಶಂಕರ್ ಗುರು ಕೊಡ್ತೀನಿ ಅಂದರು. ನಾನು ಓಕೆ ಅಂದೆ. ತ್ರಿಮೂರ್ತಿ ಅಂದರೆ ಇದ್ರ ಮೇಲೆ ಒಂದು ತಟ್ಟೆ ಇಡ್ಲಿ ಕೊಡ್ತಾರೆ ಅಷ್ಟೇ. ನೋಡಿ, ಇದು ಪಲಾವ್ ಕೊಟ್ಟಿದ್ದಾರೆ ಮತ್ತು ಚಿತ್ರಾನ್ನ. ಇದ್ರ ಮೇಲೆ ಚಟ್ನಿ ಹಾಕಿದ್ದಾರೆ. ಬನ್ನಿ ತಿನ್ಬಿಟ್ಟು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಸಕ್ಕತ್ತಾಗಿದೆ. ಟೇಸ್ಟ್ ಈಸ್ ಗುಡ್. ನೋಡಿ, ಇಲ್ಲಿ ರೈಸ್ ಬಾತು ಮತ್ತು ಚಿತ್ರಾನ್ನ ಕೊಟ್ಟಿದ್ದಾರೆ, ಮೇಲೆ ಚಟ್ನಿ ಹಾಕಿದ್ದಾರೆ. ಇದಾದಮೇಲೆ ಇನ್ನೊಂದು ತಿಂಡಿ ಇದೆ, ಅದ್ರ ಹೆಸರು ಚತುರ್ಮುಖ ಅಂತ.
ಇನ್ನೊಂದು ರೈಸ್ ಐಟಮು ಎಕ್ಸ್ಟ್ರಾ ಕೊಡ್ತಾರೆ. ಪುಳಿಯೋಗರೆ ಆ ಥರ ಏನಾದ್ರು ಕೊಡ್ಬೋದು ಅನಿಸುತ್ತೆ. ನೋಡಿ ಎದುರುಗಡೆನೇ ಇನ್ನೊಂದು ಹೋಟ್ಲ್ ಇದೆ, ಅದು ಕೂಡ SLN ಮುದ್ದಣ್ಣ ಹೋಟ್ಲು. ನನಗೆ ಪಲಾವ್ ತುಂಬ ಇಷ್ಟ ಆಯಿತು. ಇವಾಗ ಹೋಟ್ಲು ಓನರ್ ಮಾತಾಡ್ಸೋ ಸಮಯ. ನಮಸ್ತೆ. ಈ ಹೋಟ್ಲು ಬಗ್ಗೆ ಎರಡು ಮಾತಾಡಿ. ಈ ಹೋಟೆಲ್ಲು ನಮ್ಮ ತಾತ ಅವರು ಶುರು ಮಾಡಿದ್ದಾರೆ. 1968 ಶುರು ಮಾಡಿದ್ರು ನಮ್ಮ ತಾತ ಅವರು. ಅವಾಗಿಂದ ನಮ್ಮ ತಾತ ಅವರು ಮಾಡ್ಕೊಂಡು ಬರ್ತಾಯಿದ್ರು. ಆಮೇಲೆ ನಾವು ಮಾಡ್ಕೊಂಡು ಬರ್ತಾಯಿದ್ದೀರಿ. ನಮ್ಮ ಫಾದರು ಇದ್ದಾರೆ, ಅವ್ರು ನಮ್ಮ ಸಪೋರ್ಟಿಂಗ್ ಮಾಡ್ತಾರೆ. ಇದು 1968 ನಮ್ಮ ತಾತ ಅವರು ಯಾವಾಗಿಂದ ಸ್ಟಾರ್ಟಿಂಗ್ ಶುರು ಮಾಡಬೇಕಾದ್ರೆ ಒಂದೊಂದು 4 ಐಟಮ್ ಮಾಡಿದರು. 4 ಐಟಮ್ ಮಾಡಬೇಕಾದ್ರೆ ಒಂದೊಂದೇ ಐಟಮು ಕೇಳ್ತಾಯಿದ್ರು, ಇದೊಂದು ಸ್ವಲ್ಪ ಕೊಡಿ ಅದೊಂದು ಸ್ವಲ್ಪ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಆವಾಗ ಅವರು ಒಂದೊಂದು ಸ್ವಲ್ಪ ಕೊಡಿ ಅಂತ ಹೇಳ್ತಾ ಇದ್ದಂಗೆ ಆವಾಗ ನಮ್ಮ ಹೋಟ್ಲಲ್ಲಿ ಮಿಕ್ಸು ಅಂತ ಸ್ಟಾರ್ಟ್ ಆಯಿತು. ಫಸ್ಟು ಒಂದು ಐಟಮ್ ಕೊಡೋರು, ಆಮೇಲೆ ಅದೇ ಒಂದು ಸ್ವಲ್ಪ ಟೇಸ್ಟ್ ಕೊಡಿ, ಆ ಥರ 2-3 ಐಟಮ್ ತೊಗೊಂಡು ಶಂಕರ್ ಗುರು, ತ್ರಿಮೂರ್ತಿ, ಚತುರ್ಮುಖ, ಪಂಚಮುಖಿ ಆ ಥರ ಐಟಮ್ ಎಲ್ಲ ಮಿಕ್ಸ್ ಸ್ಟಾರ್ಟ್ ಆಯಿತು. ನಮ್ಮ ತಾತ ಅವ್ರು ಶುರು ಮಾಡಿದಾಗಿಂದನೂ ಅವಾಗಿಂದನೂ ಇವಾಗ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ತಗೊಂಡಿದ್ದು ಶಂಕರ್ ಗುರು ತಿಂಡಿಲಿ. ಇಟ್ ಈಸ್ ಅ ಮಿಕ್ಸ್ ಆಫ್ ಚಿತ್ರಾನ್ನ ಆ್ಯಂಡ್ ಪಲಾವ್. ಪಲಾವ್ ಅಂತೂ ನನಗೆ ಸಖತ್ ಇಷ್ಟ ಆಯಿತು. ಪಲಾವು ನಾನು ಮತ್ತೆ ಅರ್ಧ ಹಾಕ್ಸ್ಕೊಂಡು ತಿಂದೆ. ಮತ್ತು ನೆನಪಿರಲಿ, ಇದು ನಗರಪೇಟೆಯಲ್ಲಿ ಇರುವ ಬುದ್ದಣ್ಣ ಹೋಟೆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.